ನಾನೊಂದ್ ಚಿಕ್ಕ ಸುಳ್ಳು ಹೇಳಿದ್ರೆ ಅರ್ಧ ಗಂಟೆ ಭಾಷಣ ಬಿಗಿತೀರಾ. ಇಬ್ರು ಇಷ್ಟು ದೊಡ್ಡ ಸುಳ್ಳು ಹೇಳಿದಿರಲ್ಲ, ಇದು ನ್ಯಾಯನಾ? ಬಾಕಂದ ಇಲ್ಲಿ. ನೋಡು ಕಂದ, ಅಪ್ಪ ಸುಳ್ಳು ಹೇಳಿರೋದು ನನ್ನ ಯಾಮಾರಿಸ್ಬೇಕು ಅಂತ ಅಲ್ಲ. ಅವ್ರ ತರಕಾರಿ ಮಾರೋದು, ಗಾರೆ ಕೆಲಸ ಮಾಡೋದು ನನಗೆ ಗೊತ್ತಾದ್ರೆ ನಾವಿಬ್ರು ಮನ್ಸಿಗೆ ನೋವು ಮಾಡ್ಕೋತೀವಿ. ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಮಗು ಚೆನ್ನಾಗಿರ್ಬೇಕು, ನೋವು ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಸುಳ್ಳು ಹೇಳಿರೋದು. ನಿಮ್ಮಮ್ಮನೂ ಹಾಗೆ ಪುಟ್ಟ. ಮನೆ ಕೆಲ್ಸಕ್ಕೆ ಹೋಗೋದು ನಮಗೆ ಗೊತ್ತಾದರೆ ತುಂಬ ನೊಂದ್ಕೋತೀವಿ ಅಂತ ಆಫೀಸ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿದಾರಷ್ಟೇ. ನನ್ನನ್ನು ಬಿಡು, ತರಕಾರಿ ಮಾರೋದು, ಗಾರೆ ಕೆಲಸ ಮಾಡೋದು ನನಗದು ದೊಡ್ಡ ವಿಷಯ ಅಲ್ಲ. ನಾನು ಹುಟ್ಟಿದ್ದೆ ಬಡವ್ರ ಮನೇಲಿ. ಶ್ರೀಮಂತರ ಮನೇಲಿ ಕಾರ್ ಕ್ಲೀನ್ ಮಾಡೋದು, ಈ ಕಸದಲ್ಲಿ ಬಾಟ್ಲು ಹಾಯ್ಕೊಂಡೋಗಿ ಸ್ಕ್ರ್ಯಾಪ್ಗೆ ಹಾಕಿ ಅದ್ರಲ್ಲಿ ಬಂದಿರೋ ದುಡ್ಡಲ್ಲಿ ಊಟ ಮಾಡಿರೋದು ಎಷ್ಟೋ ದಿನಗಳು ನೋಡಿದ್ದೀನಿ. ಆದರೆ ನಿಮ್ಮಮ್ಮ ಹುಟ್ಟಿದಾಗಲೇ ಕೋಟ್ಯಾಧೀಶ್ವರಿ. ಬಡತನ ಅನುಭವಿಸೋದಲ್ಲ, ಬಡತನ ಅಂದರೆ ಏನು ಅಂತ ಗೊತ್ತಿಲ್ಲದೇ ಬೆಳೆದವಳು. ಸಾವಿರಾರು ಕುಟುಂಬಕ್ಕೆ ಅನ್ನ ಹಾಕ್ತವಳು. ಇವತ್ತು ಯಾರ್ದೋ ಮನೆಗೆ ಹೋಗಿ ಎಂಜಿಲ್ ತಟ್ಟೆ ತೊಳಿತಾ ಇದ್ದಾಳೆ.